ಹೇಳ್ರಪ್ಪ ಹೇಳ್ರು. ಹಾಯ್ ಎಲ್ಲ ನಮಸ್ಕಾರ, ನಾನು ಕಬ್ಜಾ ಶರಣು. 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 ಈ ಕಬ್ಜಾ ಮಾತ್ ಕೊಟ್ರೆ ತಿಕ್ಕ ಕೊಟ್ಟಂಗೆ, ಕೊಟ್ರೆ ತಿಕ್ಕ ಕೊಟ್ಟಂಗೆ. ಗಾಡಿ ಸ್ಟಾರ್ಟ್ ಕಟ್. ನಮ್ ಕೈಗೆ ಸಿಕ್ಬಿಟ್ಟೆ ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾಟ್. ಅಣ್ಣ ನನ್ ಕೈಲಿ ಆಯ್ತಾ, ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ ಕೈಲಿ ಆಯ್ತಾ ಇಲ್ಲ. ನಮಸ್ಕಾರ ಎಲ್ರಿಗೂ. ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ದಾಟ್ ಯಾವ್ದೋ ಲೊಕೇಶನ್ ಹತ್ರ ಬಂದಿದೀವಿ. ಬಟ್ ನಮ್ ಜೊತೆ ಏನೋ ನಡೀತಾ ಇದೆ. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಯಾರು ವೆಹಿಕಲ್ಸ್ ಫಾಲೋ ಮಾಡ್ತಾ ಇದಾರೆ. ಒಂದು ಪೋಲೋ ಕಾರು, ಒಂದು ಬ್ರೀಜಾ ಕಾರು, ಒಂದು ಕ್ರೇಟಾ ಕಾರು, ಒಂದು ಡ್ಯೂಕ್ ಬೈಕ್, ಒಂದು ಎಂಟಿ ಬೈಕ್ ತಗೊಂಡು ಫಾಲೋ ಮಾಡ್ತಿದ್ದಾರೆ. ಫೋನಲ್ಲಿ ಮಾತಾಡ್ತಿದ್ದಾರೆ. ಇನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ. ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ ಕಾರಣ ನಮ್ ತಾಯಿನೇ ಐತೀನಿ, ಆ ನಕಲಿ ದೇವ ಮಾನವ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಯಾರು ವೆಹಿಕಲ್ಸ್ ಫಾಲೋ ಮಾಡ್ತಾ ಇದಾರೆ. ಒಂದು ಪೋಲೋ ಕಾರು, ಒಂದು ಬ್ರೀಜಾ ಕಾರು, ಒಂದು ಕ್ರೇಟಾ ಕಾರು, ಒಂದು ಡ್ಯೂಕ್ ಬೈಕ್, ಒಂದು ಎಂಟಿ ಬೈಕ್ ಫಾಲೋ ಮಾಡ್ತಿದ್ದಾರೆ. ಮಾತಾಡ್ತಾರೆ. ಇನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ. ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ ಕಾರಣ ನಮ್ ತಾಯಿನೇ ಐತೀನಿ, ಆ ನಕಲಿ ದೇವ ಮಾನವ. रुको जरा, सबर करो. बोला धक्का बुक्की नहीं करने का, आराम से लेने का. हाँ. ಸೊ ಇವತ್ತು ಡೇಟ್ ನೋಡ್ಕೊಳ್ಳಿ, 10:50 ಆಗಿದೆ, ನೈಟು 15ನೇ ತಾರೀಕು ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸೌಜನ್ಯ ವಿಚಾರವಾಗಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಅರ್ಧ ದಾರಿಗೆ ಸ್ಟಾಪ್ ಮಾಡಿ ನಂತರ ದೊಡ್ಡವರಿಂದ ನನಗೆ ಥ್ರೆಟ್ ಕಾಲ್ಸ್ ಬಂತು, ಈ ತರ ಒಂದು ಐಡಿಯಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದೇನಾದ್ರೂ ಈಗ ಅಪ್ಲೋಡ್ ಮಾಡಲ್ಲ, ಅದು ಆ ತರ ಆಗುತ್ತೆ ಅಂತ ನನಗೆ ಬಂದಿರೋ ಮಾಹಿತಿ. ಸೌಜನ್ಯ ವಿಚಾರವಾಗಿ ಒಂದು ವೇಳೆ ಈ ತರ ಸುಳ್ಳುಗಳನ್ನ ಹೇಳ್ತಾ ಇದ್ರೆ ಒಳ್ಳೇದಾಗಲ್ಲ, ನಿಜ ಒಳ್ಳೇದಾಗಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವ್ರು ಆಕ್ಚುಲಿ ಬರಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಮಗೆ ಜೀವ ಭಯ ಉಂಟು, ನಮ್ಮಲ್ಲಿ 2-3 ವಾಹನದವರು ಫಾಲೋ ಮಾಡ್ತಿದ್ದಾರೆ, ನಮಗೆ ಏನಾದರೂ ಜೀವಕ್ಕೆ ಏನಾದರೂ ಅಪಾಯ ಆಯಿತು ಅಂತ ಹೇಳಿ ಆದರೆ ಅದಕ್ಕೆ ಕಾರಣ ನಕಲಿ ದೇವಮಾನವ ಅಂತೇಳಿ ಹೇಳಿದ್ದಾರೆ. ಇವರು ಆಕ್ಚುಲಿ ನಕಲಿ ದೇವಮಾನವ ಅಂತ ಹೇಳಿ ಗೋವಾಕ್ಕೆ ಬೇರೆ ಕಡೆ ಹೋಗ್ತಿದ್ರು, ನಮಗೆ ಅದರಲ್ಲಿ ಏನಿದ್ದಿರಲಿಲ್ಲ. ಇವರು ನಕಲಿ ದೇವಮಾನವ ಅಂತ ಹೇಳಿ ಬರ್ತಿರುವಂಥ ಧರ್ಮಸ್ಥಳಕ್ಕೆ. ಹಾಗಾದ್ರೆ ಇಲ್ಲಿ ಅವರಿಗೆ ಹೇಳಿರುವಂಥದ್ದು, ಈಗ ಹೇಳ್ತಿದ್ದಾರೆ ನಾವು ಅವರಿಗೆ ಹೇಳಿದಲ್ಲ ಅಂತೇಳಿ. ಅವರಿಗೆ ಹೇಳಿದಲ್ಲ ಅಂತೇಳಿ ಆದರೆ ಅವ್ರು ಯಾವ್ದಾದ್ರು ಒಂದು ವ್ಯಕ್ತಿಗೆ ಹೇಳಿರುವಂಥದ್ದು ಹೌದಲ್ವ, ನಮಗೆ ಅವ್ರು ಯಾರು ಅಂತೇಳಿ ಹೇಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ತುಂಬಾ ದಿನದಿಂದ ಇದೇ ರೀತಿಯಾಗಿ ಹೇಳ್ತಾ ಬಂದಿದ್ದಾರೆ, ದೇವಮಾನವರು ಇದ್ದಾರೆ, ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ, ನಮಗೆ ಅಪಾಯ ಇದೆ, ಜೀವ ಭಯ ಇದೆ ಅಂತ. ಅದನ್ನ ಯಾರು ಅಂತ ಹೇಳಿದ್ದು ಅಂತ ಹೇಳಿ ಅವ್ರು ಹೇಳಿ, ಅದರ ನಂತರ ನಾವು ನೋಡ್ತೇವೆ ಅವಕಾಶ ಕೊಡ್ತಾ ಇಲ್ವಾ ಅಂತ. ನಮಸ್ಕಾರ ಎಲ್ರಿಗೂ. ಗುರು ನೀನು ವಿರುದ್ಧವಾಗಿ ತುಂಬಾ ಜನ ವಿಡಿಯೋ ಮಾಡ್ತಿದ್ದಾರೆ. ಯಾರೋ BP ಕ್ವಾಲಿಟಿ ಕನ್ನಡಿಗ ಬೀಸ್ಟ್ ಇನ್ನಷ್ಟು ಚಲಚಪತಿ ನಮ್ಮ ಮಕ್ಕಳು, ಇವಾಗ ನೀನು ರಿಪ್ಲೈ ಕೊಡ್ಬೇಕು ಅಂತಿದ್ದೀರಾ. ನಾನು ಈ ಟೈಮಲ್ಲಿ ಈ ಮಿಂಡ್ರಿಯನ್ ಮಕ್ಕಳಿಗೆ, ನರ ಇಲ್ದ ನಾಮರ್ದನ್ ಮಕ್ಕಳಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಂದೆ ಇನ್ನೊಂದ್ಸಲ ಹೇಳು. ನಾನು ಈ ಟೈಮಲ್ಲಿ ಈ ಮಿಂಡ್ರಿಯನ್ ಮಕ್ಕಳಿಗೆ, ನರ ಇಲ್ದ ನಾಮರ್ದನ್ ಮಕ್ಕಳಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ ದೇಶ ಮುಂದುವರಿಯೋದು, ಯಾವತ್ತು ನಮ್ ದೇಶ ಮುಂದುವರಿಯೋದು. ಲೈಕ್, ಕಮೆಂಟ್ಸ್, ಫಾಲೋವರ್ಸ್ ಗೋಸ್ಕರ ಹಿಂಗೆಲ್ಲ ಮಾಡಿದ್ರೆ ಬಂದ ತಲೆಗುಣೆ ಎತ್ಕೊಂಡೋಗ್ಬಿಡ್ತೀರಿ. ಮಕ್ಳಿಗೆಲ್ಲ ಚಪ್ಪಲಿ ತಗೊಂಡ್ ಹಾಕ್ಬೇಕು, ಇಂತ ಊರ್ ಮಿಂಡ್ರಿಗೆ ಏನ್ ಗೊತ್ತಾ ಮಾಡ್ಬೇಕು. ಬಗ್ಗಿಸ್ಕೊಂಡು 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 ಕೊಟ್ರೆ ತಿಕ್ಕ ಕೊಟ್ಟಂಗೆ ಕೇಳ್ಬೇಕು. ಮನುಷ್ಯನಿಗೆ ಟೈಮ್ ಎಡವಟ್ಟ ಆದ್ರೆ ಎಕ್ಕಡ ಕೂಡ ನಿನ್ಕಂಡ್ ಮಾತಾಡ್ತದಂತೆ. ಹಂಗಾಯ್ತು ನಂಗತಿ.